ಹೇಳಿ ಸರ್. ಮೇಡಮ್ ನೀವು ಪ್ರತಿ ಇಯರಿಂಗ್ ಕೂಡ ಕೋರ್ಟ್ಗೆ ಬರ್ತಾ ಇದ್ರಿ, ಪ್ರತಿಯೊಂದು ನೋಡ್ತಿದ್ರಿ, ಇವತ್ತು ಏನು ಅನಿಸ್ತಿದೆ ಮೇಡಮ್? ಹೇಳಿ ಸರ್. ಹೊರಗಡೆ ಬರ್ತಾರೆ ಮಗಳು ಸರ್ ಇಲ್ಲ ಸರ್, ಇವತ್ತು ರಿಲೀಸ್ ಆಗಲ್ಲ ಸರ್. ಏನಂತಂದರೆ ನಮಗೆ ಆರ್ಡರ್ ಶೀಟ್ ಸಿಗಬೇಕು. ಸೋಮವಾರ ನಮ್ಗೆ ಆರ್ಡರ್ ಶೀಟ್ ಸಿಗುತ್ತೆ. ಅದಾದಮೇಲೆ ಏನಂತ ಅಂದರೆ ಅವ್ರು ರಿಲೀಸ್ ಆಗ್ತಾರೆ ಸರ್. ಅಂದ್ರೆ ಸೋಮವಾರದವರೆಗೂ ಆರ್ಡರ್ ಕಾಪಿ ಸಿಗಲ್ಲ? ಇಲ್ಲ ಸರ್, ಇಲ್ಲ. ಷರತ್ತುಗಳೇನು ಸರ್ ಷರತ್ತುಗಳೇನಂದರೆ ಅದು ಆರ್ಡರ್ ಶೀಟಲ್ಲಿ ಇರುತ್ತೆ. ಸೊ ಅದಾದಮೇಲೆ ಏನಂತಂದರೆ ನಾವು ಹೇಳ್ತೀವಿ ಸರ್, ಹೇಳ್ತೀವಿ. ಯಾಕಂದರೆ ಆರ್ಡರ್ ಶೀಟ್ ಪ್ರಿಂಟ್ ಆಗಬೇಕು. ಸೊ ಅದಾದಮೇಲೆ ಗ್ರೌಂಡ್ಸ್ ಮೇಲೆ ಇವತ್ತು ಪವಿತ್ರ ಗೌಡಗೆ ಬೇಲ್ ಆಗಿರೋದು ಸರ್, ಯಾವ ಗ್ರೌಂಡ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಅವ್ರದ್ದು ಕೆಲವೊಂದು ಏನಂತಂದರೆ ಪಾಯಿಂಟ್ಸು ಲೀಗಲ್ ರಿಲೇಟೆಡ್ ಏನಂತಂದರೆ ಯಾವುದೇ ರೀತಿಯಂಥ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತು ಏನಂತಂದ್ರೆ ಅದಕ್ಕೆ ರಿಲೇಟೆಡ್ ಯಾವುದೇ ಥರದ ವಿಟ್ನೆಸ್ಸು ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲ್ಲ ಗ್ರೌಂಡ್ಸ್ನ ನ್ಯಾಯಾಲಯ ನೋಡಿ ಸೊ ಇದು ನಮಗೆ ತೀರ್ಮಾನ ಏನಂತಂದರೆ ಕೊಟ್ಟಿದೆ ಸರ್. ಸರ್ ಹೆಣ್ಮಗು ಅಂತ ಬೇಲ್ ಎಲ್ಲೂ ಕೊಡೋಕ್ಕಾಗಲ್ವಲ್ಲ ಸರ್. ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಆದರೆ ಏನಂತಂದರೆ ಅವ್ರದ್ದು ಆ ಇನ್ಸಿಡೆಂಟಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು. ಸೊ ಹಂಗಾಗಿ ತಂದಿದ್ದೀವಿ ಬಿಟ್ಟರೆ ಬಟ್ ಏನಂತಂದರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್. ಇಲ್ಲ ಸರ್, ಮಂಡೇ ಸರ್, ಮಂಡೇ ಶಿಲ್ಪಾ ಅಂತ ಸರ್. ಓಕೆ ಓಕೆ ಓಕೆ.